ಅವ್ವ ನಾನು ಮಾತ್ರವ ಬಿಡಕ್ಕಿಲ್ಲ ಕಣವ. ಪಾರತಿಯ ಮಾತ್ರ ಬಿಡಕ್ಕಿಲ್ಲ. ಹೆಂಗ್ ಕಳಿಸಿದಳು ನೋಡು, ಹೋಗೋವತ್ತಲ್ದಾನೆ ಮಳ್ಳಿ ಥರ ಹೊಂಟೋಗ್ಬಿಟ್ಟು ಅವ್ರು ಹೋಗುನುವೆ ಮುಂಡೆನುವೆ ಮುಂಡೆನು ಹೆಂಗ್ ಕಳ್ಸವಳೆ. ಇರು ನಂದಿನಿ, ಕಾಪ ಮಾಡ್ಕೋಬೇಡ ಇರು. ಎಲ್ಲಿಗೋದಳು ಬರ್ದಾನೆಯ ಒಂದು 4 ದಿವಸ ಕರ್ಕೊ ಹೋಗವ್ರೆ. ನಿನ್ನ ಜೀವನ ಪೂರ್ತಿ ಸಾಕಾಗ್ಬಿಟ್ಟಾರ ಮಗಳನ್ನ ಕಳಿಸ್ತಾರೆ ಕತೆ. ಯಾವತ್ತಾರು ಬರಲಿ, ಅವಳ ಜನ್ಮ ಜಾಲ ಆಡದೆ ಯಾಕತೆ. ಯಾವತ್ತೂ ಬರೋಕ್ಕಿಲ್ವಾ? ಎಷ್ಟು ದಿವಸ ಆದದು, ಎಷ್ಟು ದಿನ ಕಂಡು ಇರಿಸ್ಕೊಳ್ಳೋರು. ಯಾವತ್ತಾರು ಒಂದಿನ ಬತ್ತಾಳೆ ಇರ್ತಾನೆ, ಅವಾಗ ಮಾಡಾಕೈತದೆ. ತಲೆ ಕೆಡ್ಸ್ಕೊಬೇಡ ನಂದಿನಿ. ನಂದಿನಿ ಅವ್ವ ಅವ್ವ. ಏನಾರು ಆಗಲಿ ನಿನ್ನ ಮಗುನ ನಂಬ್ಕೊಂಡಿದ್ಕೆ ಸರಿಯಾಗಿ ಚೊಂಬ್ ಕೊಟ್ಟಬಿಡು ಕೈಗೆ ಸರಿಯಾಗಿ. ಈಗ ಎಡ್ತಿ ಅಂತ ಎಡ್ತಿ ಹಿಂದೆ ಸುತ್ತಾನೆ. ನಮ್ಮ ಅಣ್ಣ ಯಾವತ್ತೂ ಬದಲಾಗಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ನಮ್ಮ ಅಣ್ಣ ತಂಗಿನೇ ಯಾವತ್ತೂ ಬಿಟ್ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಹಂಗಾಗಲಿಲ್ಲ. ಎಲ್ಲರಂಗೆ ಇವನು ಆದ ಅಷ್ಟೇ. ಎಡ್ತಿ ಹಿಂದೆ ಸರಿಗಿಡ್ಕ ಸುತ್ತಂಗೆ ಆದ ಬಿಡು. ಅಯ್ಯೋ ನಂದಿನಿ, ಈ ವಿಚಾರದಲ್ಲಿ ನನ್ಗೆ ಹೇಳ್ಬೇಕಾ ನೀನು? ನಾನೇನು ಅನ್ಕೊಂಡಿದ್ದೆ, ಯಾವತ್ತೂ ನನ್ನುವೇ ನಂದಿನೂ ಕೈ ಬಿಡೋಕ್ಕಿಲ್ಲ ಅನ್ಕೊಂಡಿದ್ದೆ. ಆದರೆ ನಿಮ್ಮ ಅಣ್ಣ ಬದಲಾಗ್ಬಿಟ್ಟ. ಚೆನ್ನಾಗೇ ಇದ್ದ, ಈಗ ಬಂದ್ಲಾರ ಈಗ ಸ್ವಲ್ಪ ದಿವಸದಿಂದ ಸೂರ್ಪಣಕಿ ಅವಳು ನನ್ನ ಮಗನ ತಲೆ ಕೆಡಿಸಿ ಮಾಡಿ ತನ್ನ ಕಡೆ ಹೇಳ್ಕೊಬಿಟ್ಲು ಕತೆ. ಈಗ ಹೋಗೋಳೆಲ್ಲ ಬಿಟ್ಬಿಟ್ಟು ನಮ್ಮ ಕಡೆ ಮಾಡ್ಕೊಳ್ಳೋದ ತಕೋ. ಯಾಕ ಸಂಕಟ ನಿನಗೆ? ಹಾಂ, ಯಾಕಷ್ಟು ಕಷ್ಟ ನಂದಿನಿ? ಬಿಟ್ಬಿಟ್ಟು ಹೋಗೋಳೆ ಅಲ್ವ ಈಗ? ನಾವು ಇನ್ಯಾರಿದ್ದಾರೆ ಇಟ್ಟು ಸೊಪ್ಪೆಲ್ಲ ಮಾಡೋಕ್ಕೆ ನಾವು ತಾನೇ ಮಾಡ್ಬೇಕಾಗಿರೋದು. ಈಗ ಅವಳೇನು 3 ದಿವಸ ಬರ್ತಾಳೆ, ಇರ್ತಾಳೆ, ಹೋಯ್ತಾಳೆ, ಹಂಗೆ ಮಾಡ್ತಾಳೆ. ಜೀವನ ಪೂರ್ತಿ ಸಾಕೋರು ಸಲ್ವವ್ರು ಯಾರು? ಆಗ್ಲಿಂದ ಸಾಕಿರೋರು ಯಾರು? ಆಗ್ಲಿಂದ ಕಷ್ಟ ಸುಖ ಅನ್ಕೊಂಡು ಜೊತೆಲಿರೋರು ಯಾರು? ನೀನು ನಾನು. ನನಗಾಗ್ದೇನ್ ಮೇಕೆ ಏನು ಮಾಡಕ್ಕೆ ಇವನು? ಸುಮ್ಮನಿರು ನೀನು. ಓ ಏನೋ ಗೊತ್ತಾಯ್ತಳು ಕರಿಯದ. ನವೀನ ಲೇ ಬೈಲು ರೂಮದೀವಿ. ನವೀನ ಬಾ. ಅಣ್ಣ ಈಗ ಬಂದ, ಬಾ ಊಟ ಮಾಡು ಬಾ. ಯಾಕೆ ಸಪ್ಕಿದ್ದೀರಿ? ಅಯ್ಯೋ ಏನು ಮಾಡೋದಪ್ಪ, ಅದು ಒಂದು ದೊಡ್ಡ ಕತೆ. ಏನು ಮಾಡೋದು? ನೀನು ಎಡ್ತಿ ಇಲ್ವಾ? ನಿನ್ನ ಎಡ್ತಿ ನಿನ್ನ ಧರ್ಮಪತ್ನಿ ಅವ್ರ ಮನೆಯವ್ರು ಬಂದುಬಿಟ್ಟು ಹೆಂಗೆ ಹೊಡೆದ್ಬಿಟ್ಟು ಬಡ್ದುಬಿಟ್ಟು ಹೆಂಗೆ ರಂಪ ಮಾಡಿಬಿಟ್ಟು ಹೋದ್ರು ಗೊತ್ತಾ? ಹರ್ಚಾಡಿ ಕಿರ್ಚಾಡಿ. ಅಯ್ಯೋ ನಮ್ಗೆ ಇರೋದೇ ಬೇಡ ಅನ್ಸ್ಬಿಡ್ತು. ಅವ್ವ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗದ ನೀವು? ಬುಡಿ ಪಾರತಿಲ್ವೇ ಬೇಜಾರು ಮಾಡ್ಕೊಂಡಿದ್ದು ಕತೆ. ಫೋನ್ ಮಾಡಿ ಹೇಳಿದ್ರು ಹಿಂಗೆ ನನಗೆ ಹೇಳ್ತಿದ್ದಿಲ್ಲ, ಅವ್ರು ಅದಕ್ಕೆ ಹೇಳ್ಬಿಟ್ರಂತೆ. ಅದಕ್ಕೆ ಹೇಳ್ಬೇಡ ಅಂದ್ರು ಹೇಳ್ಬಿಟ್ಟವ್ರೆ ಅಂದ್ಬಿಟ್ಟು ಹಂಗೆ ಬೇಜಾರು ಮಾಡ್ಕೊಂಡಿದ್ಲು. ಇದ್ರಲ್ಲಿ ಪಾರತಿದ್ದು ಏನು ತಪ್ಪಿಲ್ಲ ಕತೆ. ಆದ್ರೂ ಬಿಸಾಕ್ಬಾರ್ದಾಗಿತ್ತು ನೀವು. ನಾವು ಮಾಡಿರೋ ತಪ್ಪಿಗೆ ಅದು ಏನು ದೊಡ್ಡ ವಿಚಾರ ಅಲ್ಲ ಕತೆ ಬಿಡಿ. ಏನೋ ಇದರಿಂದ ಈಚೆಗೆ ತಿತ್ಕೊಂಡು ಹೋದ್ರೆ ಆಯಿತು ನಂದಿನಿ. ಬುಡತ್ತಾಗಿ ಇದೊನ್ನೇ ಇಳ್ಕ ಕೂತ್ಕೊಂಡ್ರೆ ಆತದ? ಏನೋ ತಪ್ಪು ನೆಪ್ಕೊಂಡು ಮಾಡ್ತೀವಿ, ಅದನ್ನ ಸರಿಗಿರಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಷ್ಟೇ. ಅಲ್ಲ ಅಣ್ಣ ಹೊಡೆದ ಅಂದ್ರೆ ಈ ಪಾಟಿಗೆ ಹಿಂಗೆ ಮಾತಾಡ್ತಾನಲ್ಲ. ಒಂಚೂರು ಮನ್ಸತ್ವ ಬೇಡವಾ ಇವನಿಗೆ? ಒಂಚೂರು ಕರುಣೆ ಬೇಡವಾ? ತಂಗಿಯನ್ನ ಕರುಣೆ, ಹೂವನ್ನ ಮಮಕಾರ ಬೇಡವಾ ಇವನಿಗೆ? ಹೊಡೆದ್ರೆ ಹೊಡಿಲಿ ಅಂತಾನಲ್ಲ. ಈ ಯಾವ ಸಿಮೆ ಅಣ್ಣ ಇವನು? ಪಾರತಿ ಕಳಿಸ್ಬಿಟ್ಟು ಒಳ್ಳೆಯ ಮಳ್ಳಿ ಹಂಗಾಡ್ತಾಳೆ, ಮಳ್ಳಿ ಮುಂಡೆ. ಅಯ್ಯೋ ಬಿಡಪ್ಪ ಬಿಡು, ಸಿಕ್ಕಿಲ್ಲ. ನೀನು ಹೇಳ್ತೀನಿ ಹೆಚ್ಚು, ಅವ್ರ ಅಪ್ಪವ್ರ ಮನೆಯವರೇ ಹೆಚ್ಚು. ನಿನಗೆ ನಾವು ಆಗ್ಲಿಂದ ನಿನ್ನ ಕಷ್ಟ ಸುಖ ನೋಡಿ ಸಾಕಿ ಸಲ್ವಿ ಮಾಡಿ ಮಟ್ಟಿದ್ಕೇನು ಪ್ರಯೋಜನ? ಒಡ್ಸ್ಕೊ ಅಂತ ಹೇಳ್ತಿದ್ದಿ, ಏನೋ ದುಡ್ಡು ಕಾಸಿರೋರು ಮನೆಯವರು ಬಡ್ಸ್ಕೊ ಅಂತ ಅಂತಿದ್ದಿ ಬಿಡು. ಇದು ದುಡ್ಡು ಕಾಸಿರೋ ಪ್ರಶ್ನೆ ಎಲ್ಲ ಕಣವ, ತಪ್ಪು ಅಲ್ವವ? ಅಲ್ಲ ನಾನು ಅದಕ್ಕೆ ಸುಮ್ಮನೆ ಬಿಟ್ಟಿವ್ನಿ. ನಿಮ್ಮನ್ನ ಪಾರ್ತಿಗೆ ವಿಸ ಹಾಕಿದ್ದೀರಲ್ವ ನೀವು? ಅಯ್ಯೋ ಏನೋ ಗೊತ್ತಿಲ್ಲದೆ ಮಾಡ್ದೋ ಬಿಡ್ಲಾ ಬಿಡು. ಮತ್ತೆ ಇನ್ನೇನು ಮಾಡಿ? ಏನೋ ನಿನ್ನ ತಪ್ಪು ನೀ ತಿತ್ಕೊಂಡಿದ್ದೀವಿ ಅಂದ್ಕೊಂಡು ಸುಮ್ಮನೆ ಆಗಿರ್ಬೇಕದು ಬಿಡು. ಪಾರತಿ ನಾನು ಇಲ್ಲವೇ ಬೇಜಾರಾಗದೆ. ಪಾರತಿಗೆ ಊಟದಲ್ಲಿ ವಿಸ ಹಾಕಿರೋದು ಭಾರಿ ಬೇಜಾರಾಗೋಯ್ತು. ಆದ್ರೂ ಅದು ಬಿಟ್ಟಾಕೋಯ್ತಾಗಿ ನೀನು ಚೆನ್ನಾಗಿರ್ಬೇಕು ಕನ್ನಂದಿನಿ. ಇದನ್ನೆಲ್ಲ ಮರ್ತ್ಕೊಂಡು ಸುಮ್ಮನೆ ನನ್ನ ಬಾಬಾ ಜೊತೆ ಮಾತಾಡ್ತೀನಿ. ಏನು ಬೇಕಾದ್ರೆ ಕಾಲು ಕೈ ಬೀಳೋದಾಗ್ಲಿ ನಾನೇ ಬೇಕಾದ್ರೆ ಬಂದು ಬೀಳ್ತೀನಿ. ಆಮೇಲೆ ಹೂವು ನಾವೆಲ್ಲ ಬಂದು ಕೇಳ್ತೀವಿ. ಹೋಗು ಸೂರ್ಯ ಜೊತೆ ಹೋಗಿ ಸೂರ್ಯವ್ರ ಜೊತೆ ಹೋಗಿ ಹೆಂಗೋ ಜೀವನ ಮಾಡ್ಕೊಂಡಿರು ಹೋಗು. ಅಲ್ಲ ಅಣ್ಣ ಏನು ಮಾತಾಡ್ತಿದ್ದಿ ನೀನು? ಏನು ಮಾತಾಡ್ತಿದ್ದಿ? ಸೂರ್ಯವರು ನೀನು ಹೇಳಿದ ತಕ್ಷಣ ಏನು ಒಪ್ಕೊಬಿಟ್ಟಾರ? ಬೇಕಾಗಿಲ್ಲ ಕತೆ. ನಾವು ಮಾತಾಡ್ತಿರೋದೇ ಒಂದು, ನೀನು ನೋಡ್ರೆ ನೀನು ಇನ್ನೊಂದು ಮಾತಾಡ್ತಿದ್ಯಲ್ಲ. ನೀನು ಹೇಳ್ತಿ ವಿಚಾರವ ಮುಚ್ಚಾಕಂದ್ಬಿಟ್ಟು ಹಿಂಗೆ ಮಾತಾಡ್ತಿದ್ದೀಯ ನೀನು? ಅಲ್ಲ ಕಣಣ್ಣ, ನಾವು ಪಾರ್ಕ್ ವಿಚಾರ ಮಾತಾಡ್ತಿರೋದು, ಸೂರ್ಯವ್ರ ವಿಚಾರಕ್ಕೆ ಏನಕ್ಕೆ ಹೋಗ್ತಿದ್ದಿ ನೀನು? ನಂದಿನಿ ಬುಟ್ಟಾಕು ಈ ವಿಚಾರನ, ಇತ್ತಾಗೆ ಬುಟ್ಟಾಕು. ಇತ್ತಾಗಿ ಅದನ್ನೇ ತಕ ಕೂತ್ಕೊಂಡ್ರೆ ಎಲ್ಲರಿಗೂ ಜಗಳ. ಅದೆಲ್ಲ ಯಾಕೆ ಬೇಕು? ಅದನ್ನೆಲ್ಲ ಬುಟ್ಟಾಕ್ಬಿಟ್ಟು ನಿನ್ನ ಪಾಡಿಗೆ ನೀನು ಗಂಡನ ಮನೆಗೆ ಹೋಗಿ ಬಾಳಿ ಕಳ್ಕೊಂಡು ಚೆನ್ನಾಗಿರು ನಂದಿನಿ. ಹೇಳು, ಹಿಂಗೆ ಇದ್ರೆ ಎಷ್ಟು ದಿನ ಚಂದ್ವಾ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಅಣ್ಣ ನೀನು. ನಿಮ್ಮ ಅತ್ತೆ ಮನೆಯವರು ಬಂದ್ಬಿಟ್ಟು ಹೊಡೆದ್ಬಿಟ್ಟು ಹೋಗವ್ರೆ, ಅದು ಕೇಳ್ದೆ ಬಿಟ್ಬಿಟ್ಟು ನೀನು ನನ್ನ ಗಂಡನ ಮನೆಗೆ ಹೋಗುವಂತಿದ್ಯಲ್ಲ. ನನಗೆ ಇಷ್ಟ ಬಂದಾಗ ನಾನು ಹೋಯ್ತೀನಿ ಅಣ್ಣ. ನೀನು ಅದೆಲ್ಲ ಮಾತಾಡಬೇಡ. ನೀನು ಮಾತಾಡ್ಬೇಕಾಗಿರೋ ವಿಚಾರ ಅಣ್ಣ. ಅವ್ರು ಬಂದು ಹೊಡೆದವ್ರಲ್ಲ ಅದ್ರ ಬಗ್ಗೆ ಮಾತಾಡೋಣ ನೀನು. ಅದು ಬಿಟ್ಬಿಟ್ಟು ಇದನ್ನ ಕಡೆ ಮಾತಾಡ್ತಾ ಇದ್ದೀನಿ ನೀನು. ನನ್ನ ಗಂಡನ ಮನೆಗೆ ನಾನು ಯಾವಾಗ ಹೋಗ್ಬೇಕು ಯಾವಾಗ ಬೇಡ ಏನು ಎತ್ತ ಅಂತ ಎಲ್ಲ ಗೊತ್ತು. ನೀನು ನನಗೆ ಹೇಳಕ್ಕೆ ಹೊರಬೇಡ ಅಣ್ಣ. ನೀನು ಯಾವಾಗ ಅವ್ರ ಮನೆಯವರು ಹೊಡೆದ್ಬಿಟ್ಟು ಹೋದ್ರೂ ನೀನು ಇತ್ತಾಗ ಒಂದು ತಲೆನೂ ಹಾಕಿಲ್ಲ. ನಿನಗೆ ವಿಚಾರ ಗೊತ್ತಾಯ್ತು. ನೀನು ಹೇಳ್ತಾನೆ ಇದ್ದಾಳ, ಹೇಳಿರ್ತಾಳೆ. ಆದ್ರೂ ನೀನು ತಲೆಗೆ ಹಾಕಿಲ್ಲ ಅಂದರೆ ಅಣ್ಣ ನೋಡ್ಕೊ ನೀನು ಹೆಂಗೆ ಬದಲಾಗಿದ್ದಿ, ಎಷ್ಟು ಬದಲಾಗಿದ್ದಿ ಅಂತ. ನಮ್ಮ ಮೇಲೆ ನಿನಗೊಂಚು ಸ್ವಲ್ಪವೇ ಪ್ರೀತಿ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಾವು ಅಣ್ಣ ಅಂತ ಸಾಯೋದು ಅಷ್ಟೇ ಯಾಕತ್ತೆ. ಬೇಜಾರು ಮಾಡ್ಕೊಬೇಡ ಕನ್ನಂದಿನಿ. ದೂರ ಟ್ರಿಪ್ ಹೊಂಟೋಗಿದೆ.
ಅಲ್ಲಿಂದ ಬರೋ ಗಂಟ ಟೈಮ್ ಆಗೋಯ್ತು ಅಷ್ಟೇ. ಅಲ್ಲಿಂದ ಹೆಂಗೆ ಬಂದ್ರು ಇಷ್ಟೇ ಗೊತ್ತಾಗೋದು ಕಣ್ಣ ನಂದಿನಿ. ಅದೇ ಯಾಕೆ ಬೇಜಾರು ಮಾಡ್ಕೊಂಡಿದ್ದಿ, ಅದು ಬಿಟ್ಟಾಕು ಅಂತ ಅನ್ನಿಲ್ವಾ? ಅದೇ ವಿಚಾರ ಕೂತ್ಕೊಂಡ್ರೆ ನಿನಗೂ ನನಗೂ ಈಗ ಜಗಳ. ನೀನು ಏನಕ್ಕೆ ಸಾಕಿದಿ ಅಂತಿದ್ದಿ, ನೀನೊಂದು ಮಾತಾಡ್ತಿದ್ದಿ, ನಾನೊಂದು ಮಾತಾಡ್ತೀನಿ, ಅವ್ವ ಒಂದು ಮಾತಾಡ್ತಿದ್ದೆ, ಮನೆಗೆ ಸುಮ್ಮನೆ ಏನು ಜಗಳ. ಏನು ಮಾಡೋಕ್ಕೆ ಅದು? ಅದೆಲ್ಲ ಬಿಟ್ಟಾಕು. ಇರೋದ ಸುಮ್ಮನೆ ಸೂರ್ಯವ್ರ ಮನೆಗೆ ಏನೋ ತಪ್ಪು ಹಿಂದೆಯೇ ತಪ್ಪಾಯಿತು ಅಂತ ಕೇಳ್ಕೊಂಡು ಸುಮ್ಮನೆ ಹಠ ಮಾಡ್ದೇನೆ. ಹೆಣ್ಮಕ್ಳಿಗೆ ಜಾಸ್ತಿ ಹಠ ಇರಬಾರ್ದು. ಹುಸಿ ಸೋತಿ ಮಾಡಿದ್ರೆ ಸಂಸಾರ ಚೆನ್ನಾಗಿರ್ತದೆ. ಹೋಗು ನಂದಿನಿ, ನಿನ್ನ ಜೀವನವೂ ಉದ್ಧಾರ ಆಗೋದು ನಾವು ಮುಖ್ಯ ಕಂಜೀವಿ ನಂದಿನಿ. ನಿನ್ನ ಸಂಸಾರವೂ ಚೆನ್ನಾಗಿರೋದು ನಮ್ಗಿಷ್ಟ ಅಲ್ವಾ? ಇದು ಯಾಕೆ ಮಾತಾಡ್ತಾಯಿದ್ದೀನಿ ನೀನು? ಸರಿ ಆಗಿದ್ದಾಗೋಯ್ತು, ಏನೋ ಅದೆಲ್ಲ ನೆನೆಸ್ಕೋಬಾರ್ದು. ಹೋಗು, ಇನ್ನು ಮುಂದೆ ಕರು ಹಚ್ಕಟ್ಟಾಗಿ ಚೆನ್ನಾಗಿರು. ತಪ್ಪು ಮಾಡಿದಿ, ತಪ್ಪಾಯ್ತು ಅಂತ ಕೇಳ್ಬಿಟ್ರೆ ಏನು ಮೀಸೆ ಮಣ್ಣಾಗ್ಬಿಟ್ಟದ? ಏನು ಮರ್ಯಾದೆ ಕಡಿಮೆ ಆಗೋತದ? ಏನು ಐಕಿಲ್ಲಕತ್ ಹೋಗು, ಹೊಂದಾಣ್ಕೊಂಡು ಹೆಂಗೋ ಬಾಳ್ಕೊಂಡು ಬದುಕೊಂಡಿರ್ಬೋದು. ಅಣ್ಣ, ನೀನು ನನ್ನ ಸಂಸಾರನ ಸರಿ ಮಾಡೋಕ್ಕೂ ಬರಬೇಡ, ಮುಟ್ಟಕ್ಕೂ ಬರಬೇಡ. ನಿನ್ನ ಕೇಳಿಲ್ಲ, ಇಲ್ಲಿ ಗಂಟ ಕೇಳಿದಾನ ನನ್ನ ಸಂಸಾರ ಸರಿ ಮಾಡುವಂತ? ಆಗ್ಲಿಂದ ಕೇಳ್ದಿರೋಳು ಈಗ ಬಂದ್ಬಿಟ್ಟು ನನ್ನ ಸಂಸಾರ ಸರಿ ಮಾಡುವಂತ ನಿನ್ನ ಹತ್ರ ಏನು ಕೇಳಕ್ಕೆ ಬರಕಿಲ್ಲಕತ್ತೆ. ನೀನು ಮಾತಾಡಬೇಡ, ಸುಮ್ಮನೆ ಹೊಟ್ಟೋಗು ನೀನು. ಎಲ್ಲ ಏನು ಬಂದಾನೆ ಇಲ್ಲಿ ನಂದೊಂದು ಇರಲಿ ಅಂದ್ಕೊಂಡು ನೀನು ಹೆಡ್ತಿ ಕಡೆ ಆಗಿದ್ದಿ ಕತೆ. ನೀನು ಹೆಡ್ತಿ ಮಾತು ಕೇಳ್ಕ ಕುಳಿತಾ ಇದ್ದೀನಿ ನೀನು ನನಗೆ ಏನೋ ಹೇಳೋಕೆ ಬರಬೇಡ, ಈ ಮಟ್ಟಕ್ಕೂ ಬರಬೇಡ. ನೀನು ಹೆಡ್ತಿ ಮಾತಾ ಕೇಳೋಕಾರು ಕೇಳು, ಮಟ್ಟಕ್ಕಾರು ಮಟ್ಟು, ಅದೆಲ್ಲ ನನಗೆ ಬೇಕಾಗಿಲ್ಲ. ನೀನು ನನಗೆ ಏನು ಹೇಳಕ್ಕೆ ಬರಬೇಡ. ನನ್ನ ಗಂಡನ ಜೊತೆ ನಾನು ಸಂಸಾರ ಮಾಡೋದು ನನಗೆ ಗೊತ್ತು, ಅರ್ಥ ಆಯ್ತಣ್ಣ? ಯಾಕಣ ಓ ಈ ಮನೇಲಿ ಅವಳೆ ಅಂತ ಏನಾದ್ರು ನಿನಗೆ ಕಷ್ಟವಾ? ಹೇಳು. ನಾನು ಇಲ್ಲೇನು ನಿನ್ನ ಮನೇಲಿ ಬಂದಿಲ್ಲ. ನನ್ನ ಗಂಡ ಭೋಗ ಹಾಕಿಸ್ಕೊಟ್ರ ಮನೇಲಿ ಇವನಿ ರಾತ್ಗೂ ಹೊಟ್ಟೆಗೆ ಬಟ್ಟೆಗೆ ತಂದು ಕೊಡ್ತಾವ್ನಿ ಅಂತ. ಇದು ಯಾಕೆ ಮಾತಾಡ್ತಾ ಇದ್ದೀನಿ ಅಂತೀನಿ? ಅಲ್ಲ ಅರ್ಥ ಮಾಡ್ಕೊಳ್ತಾನೆ, ಏನೇನೋ ಮಾತಾಡ್ಕೊತಾ ಇದೆಯಲ್ಲ. ಎಲ್ಲ ನಿಮಗೆ ಕೆಟ್ಟಾಗಿ ಯೋಚನೆ ಮಾಡಿದ್ರಾಗದ. ಒಂದು ಸ್ವಲ್ಪ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು. ಏನಿಗೆ ಕಂಡದ ಅಣ್ಣ, ಏನಿಗೆ ಮಟ್ಟದ ಅಂತ. ಅಣ್ಣ, ನೀನು ಏನಕ್ಕೂ ಹೇಳಕ್ಕೂ ಬರಬೇಡ, ಮಟ್ಟಕ್ಕೂ ಬರಬೇಡ ಅಂತ ಅಂದಿಲ್ವಾ ನಿನಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋ. ನನ್ನ ಜೀವನದ ಬಗ್ಗೆ ನೀನು ಯಾವತ್ತೂ ತಲೆ ಕೆಡ್ಸ್ಕೊಬೇಡ. ಯಾಕೆ ತಲೆ ಕೆಡ್ಸ್ಕೊಂಡೆ ನೀನು? ನನ್ನ ಸಂಸಾರ ನಾನು ಸರಿ ಮಾಡ್ಕೊಳ್ಳೋದು ಗೊತ್ತಿಲ್ವಾ? ನಾನು ಸಣ್ಣಣ್ಣ ಎಲ್ಲರ ತಾವು ಹೇಳ್ಸ್ಕೊಂಡು ನನ್ನ ಜೀವನ ಹೆಂಗಿಸ್ಕೋಬೇಕು, ಹೆಂಗೆ ಮಟ್ಬೇಕು ಅಂತ ಎಲ್ಲರ ತಾವು ಹೇಳ್ಸ್ಕೊಬರಣ್ಣ. ನನಗೆ ಗೊತ್ತಿಲ್ವೇನೋ ನಾನು ಹೆಂಗೆ ಮಾಡಬೇಕು, ನನ್ನ ಸಂಸಾರ ನಾನು ಹೆಂಗೆ ಸರಿ ಮಾಡ್ಕೋಬೇಕು, ನನ್ನ ಗಂಡನ ಜೊತೆ ಹೆಂಗಿರಬೇಕು, ಅತ್ತೆ ಮಾವನ ಜೊತೆ ಹೆಂಗಿರಬೇಕು ಅಂತ ಏನು ನಿಮ್ಮ ತಾವು ಹೇಳ್ಸ್ಕೊ ಕಲಿಬೇಕು ನಾನು. ನಂದಿನಿ ಅಣ್ಣ, ನೀನು ಮಾತಾಡ್ಬೇಡ ಕಣಣ್ಣ, ಮಾತಾಡ್ಬೇಡ ನೀನು. ನನಗೆ ಗೊತ್ತಿಲ್ವಾ? ಇದೇ ಕೊನೆ ಮಾತಾ? ಇದೆಯಾ ಕೊನೆಯೇ? ಇದೇ ಮೊದಲೇ? ಇನ್ನೊಂದ್ಸಲಿ ಸುದ್ದಿ ಬಗ್ಗೆ ಮಾತಾಡ್ಬೇಡ ನೀನು. ನನಗೆ ನಾನು ಮಾಡ್ಕೊತೀನಿ ಕತೆ ನನ್ನ ಸಂಸಾರ ಹೆಂಗಿರ್ಬೇಕು ಅಂತ. ಒಬ್ಬ ನೀನಾರು ಹೇಳವಾ? ಇಲ್ಲ, ಅವಳಿಷ್ಟಕ್ಕದ, ಅವಳು ಸಂಸಾರ ಅವಳಿಷ್ಟ, ಅವಳು ಹೆಂಗಾರು ಮಾಡ್ಕೊತಾಳೆ. ನೀನು ತಲೆ ಹಾಕ್ಬೇಡಕ್ಕಲ್ಲ ನೀನು. ಈ ಮಧ್ಯೆ ತಲೆ ಹಾಕ್ಬೇಡ. ಯಾಕೆ ನೀನು ಹೇಳ್ತೀಯ ಕೊಟ್ಲಾ? ಹೋಗಿ ಅವಳನ್ನ ಓಡಿಸ್ಬಿಡು ಅಂತ ಆಮೇಲೆ ಬರ್ತೀನಿ ಮನೆಗೆ ಅಂತ ಹೇಳ್ಕೊಟ್ಲಾ? ಅದೇನು ಮಾತಾಡ್ತಾ ಇದೀಯವ? ಪಾಪ ಪಾರ್ವತಿ ನಿಮ್ಮ ಬಗ್ಗೆ ಏನು ಒಂದು ಮಾತು ಒಂದಿಲ್ಲ, ವಿಷ ಹಾಕೋದು ಹಾಕಿದ್ದೀರಿ, ಆದ್ರೂ ಒಂದು ಮಾತಂದಿಲ್ಲ. ನೀವು ಅವಳ ಬಗ್ಗೆನೇ ಹೆಂಗೆ ಕೆಟ್ಟಾಗೆ ಮಾತಾಡ್ತಿದ್ದೀರಲ್ಲ. ಹ್ಞೂ ಕನ್ನಡ ಅವಳೆಯ ಪಾಪ ಅಲ್ವಾ? ಆಗ್ಲಿಂದ ಸಾಕಿ ಸೊಲ್ವಿ ಸಾಕಾಗದೆ ಬೆನ್ನುಜ್ಜಿ ಬಟ್ಟೆ ಒಗ್ದು ಎಲ್ಲ ಮಾಡಿ ನಾವು ತಿನ್ಕ ಕೂತಿರೋರು. ನಾವು ಅಣ್ಣ ಅನ್ಕೊಂಡಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಕೊಟ್ಟೋಣ. ನಿನ್ನ ಜೀವನ ನೀನು ನೋಡ್ಕೋ. ಸುಮ್ಮನೆ ನನ್ನ ಜೀವನದಲ್ಲಿ ನೀನು ತಲೆ ಹಾಕಕ್ಕೆ ಬರಬೇಡ ಅಣ್ಣ. ಯಾರ ನೋಡಿ ಬಂದು ನೀನು ತಲೆ ಹಾಕ ನನ್ನ ಜೀವನದಲ್ಲಿ ಬರಬೇಡ ನೀನು. ಸರಿ ಬಿಡು ನಂದಿನಿ, ಸರಿ ಕತೆ ಬಿಡು. ಸುಮ್ಮನೆ ಜಗಳಾಡಿದ್ರೆ ದೊಡ್ಡ ದೊಡ್ಡ ಜಗಳ ಆಗೋಯ್ತವೆ. ಸುಮ್ಮನೆ ಯಾಕೆ? ಜಗಳನೂ ಬೇಡ, ಕಲಾನು ಬೇಡ. ಬೇಡ ತಾನೆ, ಬುಟ್ಟಾಕು, ಇಲ್ಲಿಗೆ ಬುಟ್ಟಾಕು. ಏನಣ್ಣ ಬುಟ್ಟಾಕು ಅಂತ? ನಾನು ಯಾವತ್ತ ಬುಟ್ಟಾಕಾಯ್ತು ಕತೆ ಹೋಗು. ನಂದಿನಿ ಕೋಪದಲ್ಲಿ ಮೂಗು ಇಕ್ಕಂಡ್ರೆ ಯಾರು ಮೂಗೋದದು? ನಮ್ದೇ ಯಾಕ ನಂದಿನಿ? ಅಲ್ಲ ಕಣ್ಣವಿನ, ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕು. ಅರ್ಥ ಆಗಿಲ್ವಾ ನಿನ್ಗೆ ನಂದಿನಿ ಏನ್ ಮಾತಾಡ್ತಾ ಇದ್ದಾಳು ಅಂತ? ಸರಿ ಬಿಡವ, ನಿಮ್ಮ ಇಷ್ಟ, ಏನಾರು ಮಾಡ್ಕೊಳ್ಳಿ. ಅವ್ವ ಭಾರಿ ಬದಲಾಗ್ಬಿಟ್ಟ ಕಣವ ನಿನ್ ಮಗ, ಭಾರಿ ಬದಲಾಗ್ಬಿಟ್ಟ. ಹೇಳ್ತಾನೆ ನನ್ನ ಜೀವನನೇ ಸರಿ ಮಾಡ್ಕೋಬೇಕಂತೆ. ನಾನು ಏನೋ ಬೀದಿಲಿ ಬಂದ್ಬಿಟ್ಟದೆ ನನ್ನ ಸಂಸಾರ, ಅದಕ್ಕೆ ಸರಿ ಮಾಡ್ಕೋಬೇಕಂತೆ. ಹೇಳಕ್ ಬಂದವ್ ನೋಡು ನ್ಯಾಯವ. ಏನು ತಂಗಿಗೆ ಬಡ್ದ್ರಲ್ಲ ಅಂತ ನ್ಯಾಯ ಕೇಳಕ್ ಹೋಗಿಲ್ಲ ಅವ್ರ ಮನೆಗೆ. ನನಗೆ ಬೈಯಕ್ ಬರ್ತಾನೆ. ನನಗೆ ಯಾವ ಸೀಮೆ ಅಣ್ಣ ಇವನು? ಅಲ್ಲ ಕಣವ, ಸೂರ್ಯ ಅವ್ರನ್ನ ಅವರು ಹೆಂಗರುವೆ ಅದು ಇದು ಮಾತೇಳಿ ಅವ್ರನ್ನ ಬದಲಾಯಿಸ್ಬಿಟ್ರೆ ಅವ ಏನು ಮಾಡೋದು? ಆಮೇಲೆ ನನಗೆ ಆಗ್ಬಾರ್ದಂಗೆ ಮಾಡ್ಬಿಟ್ರೆ ಏನು ಮಾಡೋದವ? ಆಮೇಲೆ ಬೇರೆ ಮದುವೆ ಮಾಡ್ತೀನಿ ಅಂದರೆ ಏನು ಮಾಡೋದು? ಅಲ್ಲಕ್ಕ ನಂದಿನಿ, ಇದೇನು ತಲೆ ಕೆಟ್ಟದೊಳಗೆ ಮಾತಾಡ್ತಿದ್ಯಲ್ಲ? ನಾವೆಲ್ಲೋ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಕರಿಯನ್ ಕೊಟ್ಟು ಮದುವೆ ಮಾಡ್ದು. ಹಂಗನ್ಬಿಟ್ಟು ಈಗ ಯಾರು ಕರಿಯನ್ಗೆ ಕೊಟ್ಟು ಮದುವೆ ಮಾಡಕ್ಕೆ ನಿಂತಿದ್ದರು? ಏನು ಕನ್ಯಾದಾನ ಮಾಡ್ಕೊಡಕ್ಕೆ ಲೈನಕ್ಕೆ ಸಾಲಾಗಿ ನಿಂತವ್ರ? ಅದು ಅದನ್ನ ಮದುವೆ ಬೇರೆ ಆಗದೆ ಕಳ್ಸ್ಬಿಟ್ಟಿಯ ನಡಿ. ಆ ಕರಿನ್ ಬೇರೆ ಎಣ್ಣೆ ಯಾರು ಕೊಡಕ್ಕೆ ಹೋದರು? ಹಂಗಂದಿದ್ರೆ ಕೊಟ್ಟಾರೆ ಅಂದಿದ್ರೆ ಇಷ್ಟು ದಿವ್ಸ ಗಂಟೆ ಕೈ ಕೂತ್ಕೊಳ್ಳೋಣ. ಯಾವತ್ತ ಮದುವೆ ಆಗಿರೋನು ಅವ್ನಿಗೆ ಯಾರು ಕೊಡೋರಿಲ್ವಲ್ಲ. ಅದಕ್ಕೆಯಾ ನಿಂತವನೇ ಕತೆ, ನೀನು ಬತ್ತಾನೆ ಕತೆ. ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ಮತ್ತೆ ತಲೆ ಕೆಡ್ಸ್ಕೋಬೇಡ. ಹಂಗಂದ್ಯವ ನೀನು ಹೇಳೋದು ಸರಿ ಕತೆ ಕಣವ. ಅಲ್ಲ ಸೂರಿಗೆ ಹೆಣ್ಣು ಕೊಟ್ಟವರು ಎಲ್ಲ ನಾನು ಹುಚ್ಚುಚ್ಚಿತರ ಅವನ್ನ ಪ್ರೀತಿಸ್ತಾ ಇದ್ರೆ ಬೇರೆಯವರೆಲ್ಲ ಏನು ಪ್ರೀತಿಸಕ್ಕೆ ಬಂದಾರ? ಏನೋ ನಾನು ಚೆನ್ನಾಗಿವ್ನಿ ಅಂತ ಕಣವ. ಇಲ್ಲ ಅಂದಿದ್ರೆ ನನ್ನ ಅವರು ಮದುವೆ ಮಾಡ್ಕೊ ಹೋಗೋರ. ನಾನು ಚೆನ್ನಾಗಿವ್ನೆಲ್ಲ ಅದಕ್ಕೆ ಕತೆ ಬಂದಿರೋದು. ಏನು ನನ್ನ ಮೇಲೆ ಆಸೆ ಆಗಲ್ಲ. ನಾನು ಚೆನ್ನಾಗಿವ್ನೆಲ್ಲ ಅಂತಾನೆ ಸೂರ್ಯನಿಗೆ ಯಾರು ಹೆಣ್ಣು ಕೊಡೋರು? ಅಲ್ಲ ಅವ್ರಿಗೆ ಹೆಣ್ಣು ಕೊಟ್ಟಿರ್ತಾನೆ ಆ ಮನೆಗೆ ಬರೋಗಂಟು ಇನ್ನೂ ಮದುವೆ ಆಗಿಲ್ದಾನೆ ನಮ್ಮ ಮನೆಗೆ ಯಾಕೆ ಬರೋರು? ಅಲ್ವಾ? ನೀನು ಹೇಳೋದು ಸರಿಯಾಗದೆ ಕಣವ. ನೀನು ಹೇಳೋದು 100ಕ್ಕೆ 100 ಸರಿಯಾಗಿ ಅದೆ. ನಾನು ಯೋಚನೆ ಮಾಡ್ದೇನೆ ಸೂರ್ಯವ್ರಿಗಾರು ಮದ್ಗಿದ್ವಿ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾವನಿ. ಏನು ಕೊಡ್ಬೇಕಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅಣ್ಣ ನೋಡಿ ಹೆಂಗೆ ಹೇಳ್ಬಿಟ್ಟು ಅದನ್ನು ಏನು ಮಾಡಿ ನಿಮ್ಮ ಅಣ್ಣ ಹಿಡಿದ ಬಗ್ಗೆ. ಅಲ್ಲ ಕಣವ, ನನ್ನ ಗಂಡನ ಮನೆಗೆ ಹೋಗುವನಕ್ಕೆ ಇವ್ನು ಯಾರವ? ನಾನು ಹೋಗೋದೇ ಇಲ್ಲ ಕಣವ. ಇವನ್ಗೇನು
ಇವ್ನಿಗೇನು ಕಷ್ಟವಾ? ನಾನೇನು ಇವ್ನ ಮನೇಲಿ ಇವ್ನು ಸಂಪಾದನೆ ಮಾಡಿರೋ ಮನೇಲಿ ಬಂದಿಲ್ಲ. ನಾನು ಎಲ್ಲರೂ ಇರ್ತೀನಿ, ಹೆಂಗಾರು ಇರ್ತೀನಿ, ಬೇಕಾಗಿಲ್ಲ ಕತೆ ನನಗೆ. ನನಗೆ ಇವ್ನು ಮಾಡ್ರೆ ಇಟ್ಟು ಬಟ್ಟೆ ತಿಂದುಬಿಟ್ಟಿದ್ರೆ, ಇವನು ನನಗೆ ತಂದಾಕೊಂಡು ಇದ್ಬಿಟ್ಟಿದ್ರೆ ಹಿಡ್ದಿಲ್ಸಕ್ಕಾಯ್ತಿತ್ತ ನಿನ್ನ ಮಗನ್ನ? ಹಿಡ್ದಿಲ್ಸಕ್ಕೆ ಏನೋ ಒಂದು 4 ದಿವಸ ಕೆಲ್ಸಕ್ಕೆ ಹೋಗೋದಕ್ಕೆ ಭಾರಿಯ ಕೊಬ್ಬಾಡ್ತಾನೆ ನಿನ್ನ ಮಗ, ಭಾರಿಯ ಅನ್ಕೊಂಡ್ತಿತ್ತಿಲ್ಲ ಇಷ್ಟರ ಮಟ್ಟಿಗೆ ದುರಂಕಾರ ಬಂದ್ಬಿಡ್ತದೆ ಅಂತ. ಈ ಕೇಳುವಾಗು ನಿನ್ನ ಮಗನ್ನ ಯಾರ ಮನೇಲಿದ್ದಾನು ಈಗ ಅಂತ. ಎಲ್ಲವ ನನ್ನ ಗಂಡ ನಾನು ಮದುವೆ ಆಗಿರೋದಕ್ಕೆ ಆ ಸೂರಿ ಕೊಟ್ಟಿರೋದು, ಏನು ಧರ್ಮ ಕೊಟ್ಟಿದ್ದಾನ ಅವ್ನು ಬೇರೆಯ? ಅವನು ಧರ್ಮಕ್ಕೇನು ಕೊಟ್ಟಿಲ್ಲ ಕತೆ, ಏನು ಭಿಕ್ಷೆ ಹಾಕವನ? ನಾನು ಮದುವೆ ಆಗಿರೋ ತಪ್ಪಿಗೆ ಏನು ಕೊಡ್ಬೇಕಾಯ್ತದ ಕೊಟ್ಟವನೇ ಕತೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.